ಚಾಪ್ಸ್ಟಿಕಲ್ಲಿ ತಿನ್ನಕ್ಕೆ ಬರ್ದಿಲ್ದವ್ರು ಹಿಂಗೆ ತಿನ್ನಿ ತಗ ಎತ್ಕ. ಹುಡುಗಿ ಮೀಟಪ್ಸ್ ಅಷ್ಟೇ, ಮಾತು ಫೋಟೋಸ್ ಅಷ್ಟೇ. ಕಾಂದದ ಹೌಸಲ್ಲಿ ಡೆಡ್ ಬೈಟ್ ಅಲ್ಲ, ಯಾವುದು ಇನ್ನೊಂದು ಹಾಟ್ ಚಾಕ್ಲೇಟ್. ವಿಜಯಲಕ್ಷ್ಮಿಲಿ ನಾವು ಸೀರೆ ತೊಗೊಳಕ್ಕೆ ಹೋದಾಗ ಅವರೊಂದು ಒಂದು ಸ್ಕೀಮ್ ಎಲ್ಲ ಸ್ಯಾರಿ ಅಂಗಡಿಲೂ ಮಾಡ್ತದೆ ಅನಿಸುತ್ತೆ. ಸೊ ಸ್ಕೀಮ್ ಮಂತ್ಲಿ ಸ್ಕೀಮ್ ಥರ ಮಾಡಿ ಸ್ವಲ್ಪ ಎಲ್ಲಿಗೆ ಹೋಗ್ಬೇಕಿತ್ತು ನಾನು ಏನು ನೋಡ್ತಾ ಇದ್ನಿ. ಇದು ತಗೊಳ್ಳೋ ಅಥವಾ ಕಪ್ ನೂಡಲ್ಸ್ ಅಂತ. ಇವತ್ತಿನ ವ್ಲಾಗ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇ ಬೆಂಗಳೂರಲ್ಲಿ ಏನೇನು ಮಾಡ್ತೀನಿ ವ್ಲಾಗ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ನೀರು ಅಷ್ಟೊಂದು ಹೋಗ್ತಾ ಇದೆ. ನಾವು ಇವಾಗ ಸುದರ್ಶನ್ ಸಿಲ್ಕ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಇಲ್ಲಿ ಹೋಗ್ತಾ ಇದ್ದೆ, ಇನ್ನು 50% ಆಫರ್ ಇದೆಯಂತೆ. ಸೊ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಂ ಬ್ರಾಂಚಿಗೆ ಬಂದಿದ್ದೀವಿ. ಈಗ ರೌಂಡ್ ಟು ವಿಜಯಲಕ್ಷ್ಮಿಗೆ ಬಂದಿದ್ದೀವಿ. ನಮ್ಮಮ್ಮ ಈ ಸೀರೆ ತೊಗೊತಾ ಇದೆ. ಅಮ್ಮ ನನ್ಗ ಓಕೆ ಗೈಸ್, ಈಗ ಮಂಥಿ ಮಾಲಿಗೆ ಬಂದು H&Mಗೆ ಬಟ್ಟೆ ಕೊಟ್ಟು ಕೂಪನ್ ಇಸ್ಕೊಂಡು ನಾನು ಮತ್ತೆ ಮಂಡೇ ಬರ್ತೀನಿ. ಈಗ ಮಂಡೇ ಬಂದು ಶಾಪಿಂಗ್ ಮಾಡ್ತೀನಿ, ನೋಡ್ತೀನಿ. ಇವಾಗ ಊಟ ತಿನ್ನಕ್ಕೆ ಹೋಗ್ಬೇಕು. ನಾನು ನಮ್ಮಮ್ಮ ಮೇಲ್ಗಡೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಮೋಮೋಸ್ ತಿಂತಾ ಇದೆ. ನಾನು ನನ್ನ ಆರ್ಡರ್ನ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. 26 ಇದೆ. ವೀಕೆಂಡಲ್ಲಿ ಮಂತಿ ಬಂದರೆ ಹಿಂಗೆ ರಶ್. ನಂದು ಊಟ ಚೈನೀಸ್ ಓಕಲ್ಲಿ ನೂಡಲ್ಸ್. ಓಕೆ, ನಮ್ಮಮ್ಮ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಈಗಲೇ ಬಟ್ಟೆ ಕೊಡಿಸ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇಂಡಿಯಾಗೆ ಬಂದಿದ್ವಿ. ಆಲ್ ಓವರ್ ಫುಲ್ 50% ಆಫರ್ ಇದೆ. ಸೊ ನಮ್ಮಮ್ಮ ಒಂದು ಬಟ್ಟೆ ಕೊಡಿಸಿದ್ದು. ನಮ್ಮಮ್ಮ ಗ್ರೀನ್ ತೊಗೋಬೇಡ ಅಂತ ಅನ್ನೋಕ್ಕೆ, ಬಿಕಾಸ್ ನನ್ನ ಹತ್ರ ಗ್ರೀನ್ ಎತ್ನಿಕ್ ವೇರೇ ಜಾಸ್ತಿ, ಬಟ್ ಅದು ಕಾಣ್ತಿದೆ ಅಲ್ಲ. ಸೊ ಹಾಫ್ ಸ್ಯಾರಿ ಥರ ತೊಗೊಂಡೆ, ನಂಗೆ ಸಖತ್ ಇಷ್ಟ ಆಯಿತು. ಸೊ ಹಬ್ಬದ ದಿನ ಹಾಕೊಂಡಾಗ ತೋರಿಸ್ತೀನಿ, ಇತ್ತಲ್ಲಿ ತೋರ್ಸೋಕ್ಕಾಗಲ್ಲ, ಬಿಲ್ ಮಾಡ್ತಿದ್ದಾರೆ. ಆ್ಯಂಡ್ ಇವಾಗ ನನ್ನ ತಂಗಿಗೂ ಶರಾರ ಪ್ಯಾಂಟೇ ಬೇಕಂತೆ. ಸೊ ಈಗ ಬೇರೆ ಅಂಗಡಿಗೆ ಹೋಗಿ ಹುಡುಕ್ಬೇಕು. ಓಕೆ ಗಾಯ್ಸ್, ಮಧ್ಯಾಹ್ನನೇ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದು ಸ್ವಲ್ಪ ಹೊತ್ತು ಟೀ ಕಾಫಿ ಕುಡ್ದು ರೆಸ್ಟ್ ಮಾಡಿ ಇವಾಗ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಾನಿವಾಗ ಬಂಗಾರಪೇಟ್ ಹತ್ರ ಹೋಗ್ತಿದ್ದೀನಿ. ಮಸಾಲೆ ಪುರಿ ಏನಾರ ತಿನ್ನೋಣ ಅಂತ. ಸೊ ಬನ್ನಿ, ಇಟ್ಸ್ ಎ ಸೋಲೋ ಡೇಟ್. ಹಂಗೆ ಸ್ವಲ್ಪ ಎಲ್ಲಿಗೆ ಹೋಗ್ಬೇಕಿತ್ತು ನಾನು, ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಸೊ ಅಲ್ಲಿ ಹೋಗೋಣ ಬನ್ನಿ. ಸೊ ನಾನು ಹಿಂಗೆ ಮಸಾಲೆ ಪುರಿ ಆ್ಯಂಡ್ ಒಂದು ಬಟರ್ ಫ್ರೂಟ್ ಜ್ಯೂಸ್ ಹೇಳಿದ್ವಿ. ನೋಡಿ, ಹಿಯರ್ ಕಮ್ಸ್ ಮೈ ಮಸಾಲೆ ಪುರಿ ಬಟರ್ ಫ್ರೂಟ್ ಜ್ಯೂಸ್. ಆಫ್ಟರ್ ಸೋ ಮೆನಿ ಇಯರ್ಸ್, 1 year ಆದಮೇಲೆ ಕುಡಿತಿದ್ದೀನಿ ಆ್ಯಕ್ಚುಲಿ. ಐ ವಾಂಟೆಡ್ ದಿಸ್ ಟು. ಇವಾಗ ರಾಮಿಯನ್ ನೋಡ್ತಾ ಇದ್ವಿ. ಇದು ತೊಗೊಳ್ಳೋ ಅಥವಾ ಕಪ್ ನೂಡಲ್ಸಲ್ಲಿ ತೊಗೊಳ್ಳೋ ಅಂತ ಬಂದೆ ಗೈಸ್. ಆ್ಯಕ್ಚುಲಿ ನಾನು ಒಂದು ರಾಮಿಯನ್ ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಅದು ಸ್ವಲ್ಪ ಜಾಸ್ತಿ ಹೊಟ್ಟೆ ತುಂಬಿಸುತ್ತೆ. ಆಲ್ಮೋಸ್ಟ್ ಅರ್ಧ ಭಾಗ ಹೊಟ್ಟೆ ತುಂಬಿದೆ. ಆಮೇಲೆ ಅದರಿಂದ ಇನ್ನೂ ಹೊಟ್ಟೆ ಜಾಸ್ತಿ ತುಂಬಿಟ್ಟು ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ನೈಟ್ ಐಸ್ ಕ್ರೀಮ್ ತರಿಸ್ಕೊಂಡು ತಿನ್ನೋಣ ಅಂತ ಸುಮ್ಮನಾದೆ. ಸೊ ಇದು ನನ್ನ ಇವತ್ತಿನ ಸ್ಯಾಟರ್ಡೇ ಮಿನಿ ವ್ಲಾಗ್ ಆಗಿತ್ತು. ಯಾಕಂದರೆ ನಾನು ಜಾಸ್ತಿ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆನೇ ಎದ್ದಿದ್ವಿ 6 ಗಂಟೆಗೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಸುತ್ತಾಡೋದು ಎಲ್ಲ ಇತ್ತು. ಲೈಕ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತಿನ ನೆಕ್ಸ್ಟ್ 3 days ಫುಲ್ಲೂ ಲೈಕ್ ಡೈಲಿ ವ್ಲಾಗ್ ಮಾಡ್ತೀನಿ. ಏನೇನಿದೆ ಬೆಂಗಳೂರಲ್ಲಿ ಇರ್ತೀರಲ್ಲ, ಸುಮ್ಮನೆ ಆಗಡೆ ಏನೇನು ಮಾಡ್ತೀನಿ ಅಂತ ಡೈಲಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಹೇಳ್ಬೇಕಿತ್ತು, ವಿಜಯಲಕ್ಷ್ಮಿಲಿ ನಾವು ಸೀರೆ ತೊಗೊಳಕ್ಕೆ ಹೋದಾಗ ಒಂದು ಸ್ಕೀಮ್ ಎಲ್ಲ ಸ್ಯಾರಿ ಅಂಗಡಿಲೂ ಮಾಡ್ತದೆ ಅನಿಸುತ್ತೆ. ಸೊ ಸ್ಕೀಮ್ ಮಂತ್ಲಿ ಸ್ಕೀಮ್ ಥರ ಮಾಡ್ಬೋದಂತೆ. ಅಲ್ಲಿ ಹೋಗ್ಬಿಟ್ಟು
ಮೆಂಬರ್ಶಿಪ್ ಆಗಬೇಕು 1000 ರುಪೀಸ್ ಕೊಟ್ಬಿಟ್ಟು. ಸೊ ಮಂತ್ಲಿ 500 ಅಥವಾ 1000 ಕಟ್ಟಿದ್ರೆ ನಮ್ಮದು ಮಂತ್ಲಿ ಏನೋ ಚೀಟಿ ಎತ್ತಿಸ್ತಾರೆ ಅಂತಲ್ಲ, ಆ ಥರ ಏನಾರ ನಮ್ಮ ನೇಮ್ ಬಂದರೆ ನಾವು ಆ 1 ಇಯರ್ ಫುಲ್ಲು ಆ ದುಡ್ಡು ಕಟ್ಟೋಂಗಿಲ್ಲ. ಆ ದುಡ್ಡಲ್ಲಿ ಈಗ ನೀವು 500 ಕಟ್ಟಿದ್ರೆ 6000 ರುಪೀಸಲ್ಲಿ ಏನಾದ್ರು ತೊಗೋಬೋದು. ನೀವು 1000 ಕಟ್ಟಿದರೆ 12000 ರುಪೀಸಲ್ಲಿಂದ ತೊಗೋಬೋದು ಸ್ಯಾರಿ. ಅದು ನಿಮ್ಮ ಹೆಸರು ಏನಾರ ಬಂದು 2-3 ಮಂತ್ಸ್ ತನಕ, ನೆಕ್ಸ್ಟ್ 2-3 ಮಂತ್ಸ್ ತನಕ ವ್ಯಾಲಿಡಿಟಿ ಇರುತ್ತಂತೆ. ಸೊ ಅದನ್ನು ವಿಜಯಲಕ್ಷ್ಮಿಲಿ ಹೇಳಿದ್ದು. ಸೊ ನಮ್ಮಮ್ಮ ಅದನ್ನು ಮಾಡೋದು. ಬೇಕಾದ್ರೆ ಈಗ ದೀಪಾವಳಿ ಅಥವಾ ವರಮಹಾಲಕ್ಷ್ಮಿಗೆಲ್ಲ ಸೀರೆ ತೊಗೋಬೇಕು ಅಂದಾಗ ಅವಾಗ ತೊಗೋಬೋದು ಅಂತ. ಆ್ಯಂಡ್ ಇದೊಂದು ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೇ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ಸಂಡೇ ಮಾರ್ನಿಂಗ್ ಬೆಳಗ್ಗೆ 9 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ IDCಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಧೂಳಾಗಿದೆ ಇದನ್ನು. IDCಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಖಾಲಿ ಇನ್ನೂ ಸಂಡೇ ಆ ಅಂಗಡಿನೂ ಓಪನ್ ಆಗಿಲ್ಲ. ನಾನು ಒಂದು ತಟ್ಟೆ ಇಡ್ಲಿ ಹೇಳಿದೆ ಅಷ್ಟೇ, ಪ್ಲೇನು. ನನಗೆ ಗೀದ್ ಇಷ್ಟ ಆಗಲ್ಲ. IDCಲಿ ಇಡ್ಲಿ ಆ್ಯಂಡ್ ಕಾಫಿ ಕುಡಿದು ಮನೆಗೆ ಅಗೇನ್ ಗೋಯಿಂಗ್. ನಾನು ಬರೀ ಒಂದೇ ಒಂದು ತಟ್ಟೆ ತಿಂದೆ ಯಾಕೆಂದರೆ ಲಂಚ್ಗೆ ಹೋಗ್ಬೇಕು ಇವತ್ತು. ಸೊ ಜಾಸ್ತಿ ತಿನ್ನೋದು ಬೇಡ. ಯೂಶ್ವಲಿ ನಾನು ಬೆಳಗ್ಗೆ ಹೊತ್ತು ಕಡಿಮೆನೇ ತಿನ್ನೋದು. ಕಾಫಿ ಕುಡಿಬೇಕು ಅನಿಸುತ್ತೆ, IDC ಕಾಫಿ. ಸೊ ಫೈನಲ್ IDC ಕಾಫಿ ಕುಡಿದೆ. ಸೊ ಇವಾಗ ಮನೆಗೆ ಹೋಗೋಣ. ಸೊ ಇವಾಗ ನನ್ನ ಫ್ರೆಂಡ್ ಬಂದಿದ್ದಾಳೆ. ನೋಡ್ತಾ ಇದ್ದೀವಿ ಲಂಚ್ಗೆ. ಇಲ್ಲೇ ರೋಡಲ್ಲಿ ಕೊಕ್ಕೋ ಬೋಲೋ ಹೋಗ್ತಾ ಇದ್ದೀವಿ. ಸೊ ಅವಳು ಸ್ಕೂಟಿಲಿ ಬಂದಿದೆ. ಸ್ಕೂಟಿಲಿ ಹೋಗ್ಬೇಕು. ಹೆಲ್ಮೆಟ್ ತಗೊಂಬ ಅಂದ್ವಿ. ಯಾವುದೋ ಹಳೆ ಹೆಲ್ಮೆಟ್ ಇದೆ ನಮ್ಮ ಚಿಕ್ಕಮ್ಮನ ಮನೇಲಿ. ಐ ಥಿಂಕ್ ಇಲ್ಲಿ ಐದಿದೆ ಪರವಾಗಿಲ್ಲ. ನಾನೇ ಕಿತ್ತು ಶಾಪ್ ಸ್ಟಿಕ್ಕಲ್ಲಿ ತಿನ್ನಕ್ಕೆ ಬರ್ದಿಲ್ದ ಅದು ಹಿಂಗೆ ತಿನ್ನಿ. ತಗ ಎತ್ಕ. ಅಲ್ಲಿ ಕ್ವಾಂಟಿಟಿ ನೋಡ್ದ ಪ್ರಾನ್ಸ್ದು. ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಚೈತಾ ಫೋಟೋ ತೆಗಿತಾಳೆ ಕೀರ್ತಿದು. ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾವು ನನ್ನ ಫ್ರೆಂಡ್ಸ್ ಮಾತಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ಬರೀ ಫೋಟೋಸ್ ವೀಡಿಯೋಸ್ ತೆಗೊತಾ ಇದ್ವಿ. ಎಲ್ಲ ಶಾರ್ಟ್ಸಿಗೆ ಅಪ್ಲೋಡ್ ಮಾಡ್ತೀನಿ ಫುಡ್ಡಿಂದು ಎಲ್ಲ. ಸೊ ಇದು ನೋಡಿ ಇಷ್ಟೇ ಗೈಸ್. ಹುಡುಗಿರ ಮೀಟಪ್ಸ್ ಅಷ್ಟೇ, ಮಾತು ಫೋಟೋಸ್ ಅಷ್ಟೇ. ಇವಾಗ ಇಲ್ಲೇ ಉತ್ಸವ ಅಂತ ಇದೆ ವೆಬ್ ಸೈಡ್ ಅವ್ರದ್ದು. ಸೊ ಇಲ್ಲಿ ಬಂದಿದ್ದೀವಿ ನಾನು ನನ್ನ ಫ್ರೆಂಡ್ಸ್ ಸುಮ್ಮನೆ ವಿಂಡೋ ಶಾಪಿಂಗ್. ಚಾರ್ನಲ್ಲಿ ನಾನು ತೊಗೊಂಡಿದ್ದು ನನ್ನ ಫೇವ್ರೆಟ್ ಕ್ಯಾರಮಲ್ ಆ್ಯಂಡ್ ಡಾರ್ಕ್ ಚಾಕ್ಲೇಟ್. ಇಲ್ಲಿ ಟೀ ರೆಡಿ ಆಗ್ತಿದೆ, ಇಲ್ಲಿ ಕಾಫಿ ರೆಡಿ ಆಗ್ತಿದೆ. ಫೈನಲಿ ರಾಮಿನ್ ತೊಗೊಂಡೆ. ಇದು ನಮ್ಮ ಆದಿಂಗೆ ಬಿಸ್ಕೆಟ್. ಆ್ಯಂಡ್ ನಾನು ಜ್ಯೂಸ್ ಏನಾರ ನೋಡ್ತಾ ಇದ್ದೀನಿ, ಮೂಗು ಅಥವಾ ಏನಾರ. ಐ ಡೋಂಟ್ ನೋ. ಮೂಗು ಇಲ್ಲ ಗೈಸ್. ಇದೇ ಮೇಲ್ಗಡೆ ಯಾವುದೋ ಹೊಸ ಫ್ಲೇವರ್ ಇದೆ, ತೆಗೆಣ ತೆಗೆದು. ಮೂಗು ಗ್ರೇಪ್ ಫ್ಲೇವರ್ ತೊಗೊಂಡೆ ಬಿಕಾಸ್ ನಾನು ಟೇಸ್ಟ್ ಚೇಂಜ್ ಮಾಡಿಲ್ಲ. ಸೊ ಲೆಟ್ಸ್ ಗೋ ಬಿಲ್ ಮಾಡಿಸಿನ. ಬಿಲ್ ಎಷ್ಟಾಯಿತು ಅಂತ ಹೇಳ್ತೀನಿ. ಸೊ ಬಿಲ್ ಆಗಿದ್ದು 300 ರೂಪೀಸ್ ಆಯಿತು. ಇಷ್ಟಕ್ಕೆ ಪರವಾಗಿಲ್ಲ, ಜಾಸ್ತಿ ಖರ್ಚು ಮಾಡ್ತಾಯಿಲ್ಲ, ಲಿಮಿಟಲ್ಲಿದ್ದೀನಿ. ಜಾಸ್ತಿ ಎಲ್ಲ ಬಿರಿಯಾನಿ ತಿಂತಾಯಿಲ್ಲ. ಬೆಳೆದು ಬಂದೇನೋ ತಿನ್ನಬೇಕು, ಆರ್ಡರ್ ಮಾಡಿ ಅಂತ ಅನಿಸುತ್ತೆ. ಆರ್ಡರ್ ಮಾಡಿ ಸದ್ಯಕ್ಕೇನು ತಿಂತಾಯಿಲ್ಲ. ಅಯ್ಯಪ್ಪ, ಮೇಲೋಗ್ಬಿಟ್ಟು ಕೆಳಗಡೆ ಹೋಗ್ತೀನಿ.
ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಕೊಂಡೆ, ಬಟ್ ಯಾರು ತಿನ್ನಬೇಕು? ಕಾರ್ನರ್ ಹೌಸಲ್ಲಿ ಡೆಡ್ ಬೈ ಚಾಕ್ಲೇಟ್ ಅಲ್ಲ, ಯಾವುದು ತಿನ್ನೋದು ಹಾಟ್ ಚಾಕ್ಲೇಟ್ ಫಸ್ಟ್ ತಿನ್ನಬೇಕು ಅಂತ ಅಂದ್ಕೊತಾನೆ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಮೇ ಬಿ ನಾಳೆ ಇಲ್ಲ ನಾಡಿದ್ದು, ಐ ಡೋಂಟ್ ನೋ ವೆನ್. ಸೊ ಲೆಟ್ಸ್ ಗೋ ಹೋಮ್. ಇವಾಗ ನಿನ್ನೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದು ನಾನು ರಾಮೆನ್ ತಿನ್ನೋಣ ಅಂದ್ಕೊಂಡು, ಯಾಕೋ ಜಾಸ್ತಿ ಅದು ಹೊಟ್ಟೆ ತುಂಬುತ್ತೆ, ನಂಗೆ ಸ್ವಲ್ಪ ಲೈಟಾಗಿ ಏನಾರ ತಿನ್ನಬೇಕಿತ್ತು. ಅದಕ್ಕೆ ಮನೇಲಿ ಪುಳಿಯೋಗರೆ ಮಾಡಿದ್ರು, ಪುಳಿಯೋಗರೆ ತಿಂದೆ. ಸೊ ಹಾಗೆ ನಾನು ಮಲಗಿಬಿಟ್ಟೆ. ಆ್ಯಂಡ್ ವೀಕೆಂಡ್ ಬ್ಲಾಗ್ನ ಇವತ್ತು ಮಂಡೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೊಸ ವೀಡಿಯೋನ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. subscribe to my channel and bell icon click ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.